Second question. S minus t equals 3. S by 3 plus t by 2 equals 6. This is equation 1 and this is equation 2. From 1, S equals minus t in ಈ ಕಡೆ ಸೈಡ್ ಬಂದರೆ ಪ್ಲಸ್ ಟಿ ಪ್ಲಸ್ 3. ಸೊ ಎಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ ಟಿ ಪ್ಲಸ್ 3. ಈ ಎಸ್ ವ್ಯಾಲ್ಯೂನ ಸೆಕೆಂಡ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಸ್ ಪ್ಲೇಸಲ್ಲಿ ಟಿ ಪ್ಲಸ್ 3 ಡಿವೈಡ್ ಬೈ 3 ಪ್ಲಸ್ ಟಿ ಬೈ 2 ಈಕ್ವಲ್ಸ್ 6. ನೋಡಿ ಇಲ್ಲಿ 6 ಇದೆ. ಸೊ ಹೋಲ್ ಇಕ್ವೇಷನ್ ಅನ್ನ 6 ಇಂದ ಇದನ್ನ LCM ತಗೊಂಡ್ರೆ ಏನಾಗ್ತದೆ 6 ಆಗ್ತದೆ. ಸೊ 2 ಇಂಟು ಟಿ ಪ್ಲಸ್ 3 ಪ್ಲಸ್ 3t divided by 6 that equals 6. Okay, if you multiply 6, so 2 into t plus 3 plus 3t equals 36. Then 2t plus 6 plus 3t equals 36. So 5t plus 6 equals 36. 5t equals 30. t equals 6. So t value ಎಷ್ಟು ಬಂತು ನಮಗೆ 6 ಬಂತು. ಸೊ ಇದನ್ನು ತಗೊಂಡೋಗಿ ಸೆಕೆಂಡ್ ಇಕ್ವೇಷನ್ ಅಲ್ಲಿ ಹಾಕಿದ್ರೆ ಎಸ್ ಡಿವೈಡ್ ಬೈ 3 ಪ್ಲಸ್ ಟಿ ವ್ಯಾಲ್ಯೂ ಎಷ್ಟು ಬಂತು 6 ಬೈ 2 ಈಕ್ವಲ್ಸ್ 6. 2 1 2 3 ಸರ್. ಸೊ ಎಸ್ ಬೈ 3 ಪ್ಲಸ್ 3 ಈಕ್ವಲ್ಸ್ 6. ಎಸ್ ಬೈ 3 ಈಕ್ವಲ್ಸ್ 6 ಮೈನಸ್ 3. ಸೊ ಎಸ್ ಬೈ ಎಸ್ ಈಕ್ವಲ್ಸ್ 3 3 is 9. So S value 9 and T value 6.